ಬೆಂಕಿಯ ಮಡಿಲಲ್ಲಿ. ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಎರಡು ಮಾತು. ಹುಬ್ಬಳ್ಳಿ ಜನತೆಗೆ ನನ್ನ ನಮಸ್ಕಾರ. ಮೊದಲಿಂದನೂ ನಾವು ಒಂದು ಕನಸು ಕಾಣ್ತಿದ್ವಿ, ಇಬ್ಬರು ಸೇರಿ ಒಂದು ಏನಾದ್ರು ಮಾಡಬೇಕು ಅಂತ. ಅದ್ರ ಅವಶ್ಯ ನಮ್ಗೆ ಈಗ ಸಿಕ್ಕಿದೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಅದು ಪ್ರೋತ್ಸಾಹ ನಿಮ್ದು ಅಷ್ಟೇ. ಧನ್ಯವಾದಗಳು ಸರ್. ಎಲ್ಲರನ್ನೂ ತುಂಬ ಸುಂದರ ಕಾಣಿಸೋರು ನೀವು, ಕ್ಯಾಮ್ರಾಮನ್ನು. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಬಟ್ಟೆಗಳು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪದ್ಮಜಾ ಮೇಡಮ್ ತುಂಬ ಸಪೋರ್ಟ್ ಮಾಡೋದು, ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಅದು ಪ್ರತಿಫಲ ಇವತ್ತು ಕಾಣ್ತಾ ಇದ್ದೀವಿ. ತುಂಬ ಸಂತೋಷ. ಎಲ್ಲರಿಗೂ ನಮಸ್ಕಾರ. ನನಗಂತೂ ಈ ಟೀಮಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಮೊದಲನೇದಾಗಿ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾರೆ, ಎಲ್ಲ ತುಂಬ ಒಳ್ಳೆ ಹುಡುಗರು. ನಮಗಂತೂ ಇದು ಮನೇನೇ ಅನಿಸ್ಬಿಟ್ಟಿದೆ. ಪದ್ಮಜಾ ಮೇಡಮ್ ಅಷ್ಟೇ, ಸೋ ಸ್ವೀಟ್. ಅವರಂತೂ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆಯವರು. ಹಾಗೆ ಆಂಜಿ ಸರು, ಸುರೇಶ್ ಸರು, ಮತ್ತೆ ನಮ್ಮ ಕೋ ಆರ್ಟಿಸ್ಟು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಟೀಮಲ್ಲಿ. ನನಗಂತೂ ತುಂಬ ಖುಷಿ ಆಗ್ತಿದೆ ಇಲ್ಲಿ ವರ್ಕ್ ಮಾಡೋಕ್ಕೆ. ಥ್ಯಾಂಕ್ ಯು. ಪ್ರಶಾಂತ್ ಅವರೇ, ಒಂದೆರಡು ಮಾತು ಸೀರಿಯಲ್ ಬಗ್ಗೆ. ರಾಜ್ಕುಮಾರ್ ಅಣ್ಣವ್ರು ಹೇಳಿದಾಗೆ ಇನ್ನೊಂದು ಜನ್ಮಾನ ಬಿದ್ರೆ ಕನ್ನಡ ನಾಡಲೇಬೇಕಣ್ರಿ. ಆ ತಾಯಿ ಭುವನೇಶ್ವರಿಯ ಮಡಿಲಲ್ಲೇ ಹುಟ್ಟಬೇಕಣ್ರಿ ಅನ್ನೋದು ರಾಜ್ಕುಮಾರ್ ಅವ್ರು ಹೇಳ್ತಿದ್ರು. ನಿಜವಾಗ್ಲೂ ಈ ಜೀವನದ ಕೊನೆಯ ತನಕನುವೆ ಪದ್ಮಜಾರಾವ್ ಮೇಡಮ್ ಯಾವುದೇ ಸೀರಿಯಲ್ ತೆಗೆದ್ರು ಆ ಸೀರಿಯಲ್ ಅಲ್ಲಿ ನನಗೆ ಆಕ್ಟ್ ಮಾಡಬೇಕು ಅನ್ನೋದು ನಿಜಕ್ಕೂ ಅದು ಹೆಮ್ಮರದ ಆಸೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದ್ರೆ, ಪದ್ಮಜಾರಾವ್ ಮೇಡಮು ಉತ್ಸಾಹದ ಚಿಲುಮೆ. ನಿಜವಾಗ್ಲೂ ನಾವು ಪಾತ್ರ ಮಾಡ್ಬಿಟ್ಟು ಬಂದ ತಕ್ಷಣ ಅವರೇ ಆ ಪಾತ್ರವನ್ನ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋರು, ಹಾಗೆ ರಿಹರ್ಸಲ್ ಮಾಡ್ತಾ ಇರೋರು. ಎದುರುಗಡೆ ಬಂದು ಅವ್ರ ಖುಷಿಯನ್ನ ನಮ್ಮ ಎದುರುಗಡೆ ಅವ್ರ ಕಣ್ಣು ತೋಡ್ಕೊಳ್ಳೋ ರೀತಿ ಮಾತ್ರ ನಿಜಕ್ಕೂ ಅವಿಸ್ಮರಣೀಯ ಅಂತಾನೆ ಹೇಳ್ಬೋದು. ಅಂತ ಒಬ್ಬ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡಿದ್ದಕ್ಕೆ ನಿಜಕ್ಕೂ ನನ್ನ ಜನ್ಮ ಸಾರ್ಥಕ ಅಂತಾನೆ ಅನ್ಸುತ್ತೆ. ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಪದ್ಮಜಾ ಮ್ಯಾಮ್, ನಿತ್ಯ ಅಕ್ಕ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಿತ್ಯ ಅಕ್ಕ ಮ್ಯಾಮ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿತ್ಯ ಅಕ್ಕ ನನಗೆ ಸ್ವಂತ ಅಕ್ಕ ಅಲ್ದಿರು, ರಿಯಲ್ ಆಗಿ ಅವ್ರು ನನಗೆ ಸ್ವಂತ ಅಕ್ಕ ಥರನೇ ಟ್ರೀಟ್ ಮಾಡಿದ್ರು. ಆ್ಯಂಡ್ ಪದ್ಮಜಾ ಮ್ಯಾಮ್ ಇಸ್ ಮೈ ಸೆಕೆಂಡ್ ಮದರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಸರ್. ಹುಬ್ಳಿಯ ಎಲ್ಲ ಮಂದಿಗೆ ಶರಣಾರ್ಥಿ. ಇನ್ಫ್ಯಾಕ್ಟ್ ಫಸ್ಟು ಮೇಡಮ್ ಈ ಕ್ಯಾರೆಕ್ಟರ್ ನನಗೆ ಆಫರ್ ಮಾಡಿದಾಗ ಅವತ್ತು ಒಪ್ಕೊಂಡೆ. ಆಮೇಲೆ ತುಂಬ ಥಿಂಕ್ ಮಾಡಿದೆ, ಆ ಪಾತ್ರದ ಏಜ್ ಏನು ಆ್ಯಂಡ್ ನನ್ನ ಏಜ್ ಏನು, ನಾನು ಹೇಗೆ ಮ್ಯಾಚ್ ಮಾಡಲಿ ಅಂತ ಒಂದ್ಸಲ ನಾನು ಮೇಡಮ್ನೇ ಕೇಳಿದೆ. ಮ್ಯಾಮ್, ನನ್ನ ಕೈಲಿಂದ ಆಗ್ತಿದೆಯೋ ಇಲ್ವೋ, ಬಿಕಾಸ್ ಆ ಕ್ಯಾರೆಕ್ಟರ್ ಏಜೇ ನನಗಿಂತ ತುಂಬ ಇದೆ, ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಮೇಡಮ್ ನಿಜವಾಗ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮೇಡಮ್ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾನು ಎಕ್ಸಾಜರೇಷನ್ ಅಂತ ಅನ್ಕೋಬೇಡಿ. ಒಂದು ಕಲ್ಲನ್ನ ಮುಂದ್ಗಡೆ ಇತ್ತು ಕೈಯಿಂದ ಆಕ್ಟಿಂಗ್ ಮಾಡ್ಸಿದ್ರೆ ಎಂಥ ಡೈರೆಕ್ಟರ್ ಅದು ಏನು ಹೇಳ್ತಾರೆ, ಅದು ಕಲ್ಲಪ್ಪ, ಅದರಿಂದ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂತಾರೆ. ಆದರೆ ಪದ್ಮಜಾ ಮ್ಯಾಮ್ ಅವರು ಅವ್ರ ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ ಅಂದರೆ ನಿಮ್ಮ ಕಣ್ಮುಂದೆ ನಾನೇ ಇದ್ದೀನಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಸೀರಿಯಲ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಾತಾಡಿ ಮೇಡಮ್. ನಮಸ್ಕಾರ. ಮೊದಲನೇದಾಗಿ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು. ಎಂಥ ಕಲಾವಿದ್ರಿಗೂ ಇಂಥದ್ದೊಂದು ಪಾತ್ರ ಸಿಕ್ಕಿದಾಗ ಅದನ್ನು ಮ್ಯಾಕ್ಸಿಮಮ್ ಎಷ್ಟು ಯುಟಿಲೈಸ್ ಮಾಡ್ಕೋಬೋದು, ಅದು ಆ ಕಲಾವಿದ್ರ ಕನಸಾಗಿರುತ್ತೆ. ಅಂಥ ಒಂದು ಪಾತ್ರ ನಂಗೆ ಇವತ್ತು ಇಲ್ಲಿ ಸಿಕ್ಕಿದೆ. ಇನ್ನು ಹೋಗ್ತಾ ಮುಂದೆ ನನ್ನ ಪಾತ್ರದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಮಿಕ್ಸ್ಡ್ ಫೀಲಿಂಗ್ಸ್ ಇರುವಂಥ ಪಾತ್ರ. ಇಂಥ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಐ ವುಡ್ ರಿಯಲಿ ಥ್ಯಾಂಕ್ ಪದ್ಮಜಾ ಮ್ಯಾಮ್. ಇನ್ನೊಂದು ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ ಅಥವಾ ಏನೋ ಹಾಗೆ ಅನ್ಸೋದೇ ಇಲ್ಲ. ನೀವು ನೋಡೋದೇನೆ ಗೊತ್ತಾಗುತ್ತೆ. ವಿ ಆರ್ ಆಲ್ ಲೈಕ್ ಅ ಫ್ಯಾಮಿಲಿ. ಎಲ್ಲರೂ ಹೋದಾಗ ಶೂಟಿಂಗ್ಗಳಿಗೆಲ್ಲ ಒಳ್ಳೆ ಪಿಕ್ನಿಕ್ ಹೋದಾಗಿರುತ್ತೆ ನಮಗೆ. ಇವತ್ತು ಅಷ್ಟೇ ಇಲ್ಲಿ ಬಂದಿರೋದು ನಮಗೆ ನಿಮ್ಗಳ ಮುಂದೆ ಇಷ್ಟೆಲ್ಲ ಪರ್ಫಾರ್ಮ್ ಮಾಡ್ತಾ ಇರೋದು ಸೋ ಮಚ್ ಫನ್. ಬಹಳ ಖುಷಿ. ನೀವು ಸಹ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಮಾತಾಡಿ ಮಧು ಅವರೇ. ಏನು ಮಾತಾಡಲಿ, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ನಾನು ಫಸ್ಟಿಗೆ ಮಾತಾಡೋಣ ಅಂತ ಇತ್ತು. ಆ್ಯಕ್ಟಿಂಗ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಲ್ಲ, ಹೊರಗಡೆ ಬಂದರೆ ಹೊಡೆದು ಬಿಡ್ತೀರಲ್ಲ ಅಲ್ವಾ. ದಯವಿಟ್ಟು ಬೈಕೊಂಬೇಡಿ. ಅದು ನನ್ನ ಕ್ಯಾರೆಕ್ಟರ್ ಆಗಿದೆ, ಅದಕ್ಕೆ ಆ ಥರ ಆ್ಯಕ್ಟಿಂಗ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ಆ ಥರ ಇಲ್ಲ, ಆಯಿತಾ. ಚೆನ್ನಾಗೇ ಮಾತಾಡ್ತೀನಿ, ಸ್ವಲ್ಪ ನಾಚ್ಕೊತೀನಿ ಅಷ್ಟೇ. ಎಲ್ರಿಗೂ ನಮಸ್ತೆ. ಈ ಧಾರಾವಾಹಿ ಮಾಡೋಕ್ಕೆ ಮೊದಲು ಫಸ್ಟ್ ನಾನು ಇಲ್ಲಿ ಬಂದು ಏನು ಹೊಸದಾಗಿ ನೋಡಿರೋದು ಅಂದರೆ ಹಳ್ಳಿ ಜೀವನ ಮಾತ್ರ. ನಾನು ಮುಂಚೆ ಯಾವತ್ತೂ ಹಳ್ಳಿ ಜೀವನ ನೋಡಿದವಳೇ ಅಲ್ಲ.
ಇಲ್ಲಿ ಹಳ್ಳಿಗೆ ಹೋಗಿ ಎಷ್ಟು ಕಷ್ಟ ಇದೆ ಅಂತ ನಂಗೆ ಈ ಸೀರಿಯಲ್ಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು. ಸಿಕ್ಕಾಪಡೆ ಕಷ್ಟಪಟ್ಟಿದ್ದೀನಿ. ಆ ಓಟದ ಸ್ಪರ್ಧೆ ಆಗಲಿ, ಬರೀ ಕಾಲಲ್ಲಿ ನಡೆದಿದ್ದೇ ಆಗಲಿ, ತುಂಬ ಅಂದರೆ ತುಂಬ. ಎಷ್ಟೋ ಸತಿ ಇಷ್ಟೊಂದು ಕಷ್ಟಪಡ್ಬೇಕಾ ಇಲ್ಲಿಗೆ ಬಂದು ಅಂತ ಸಾಕಷ್ಟು ಹತ್ತಿದ್ದೀನಿ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಅಸೋಸಿಯೇಟ್ ಡೈರೆಕ್ಟರ್ಗೆಲ್ಲ ಬೈದು ಇದ್ದೀನಿ, ಏನಕ್ಕೆ ಬರೀ ಕಾಲಲ್ಲಿ ನಡೆಸ್ತೀರಂತ. ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟು ಬಿಸಿಲಿತ್ತು. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಎಷ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ನೋ ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನಂಗೆ ಅಷ್ಟೇ ಸಂತೋಷ ಆಗ್ತಿದೆ. ಎಲ್ಲ ಕಷ್ಟನೂ ಮರ್ತೋಗಿದೆ. ಸೊ ಹೀಗೆ ನಮ್ಮ ಸೀರಿಯಲ್ನ ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ಪದ್ಮಜ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಐ ಲವ್ ಯು ಮ್ಯಾಮ್. ಇಷ್ಟೊತ್ತವರೆಗೂ ನೀವು ಕಾಯ್ತಾ ಇದ್ರಿ ಬಹುಮಾನ ಯಾರಿಗೆ ಸಿಗುತ್ತೆ ಅಂತ. ಅದನ್ನು ಈಗ ಹೇಳಿದ್ದೀವಿ. ಮಾಸ್ಟರ್ ಕಿಚನ್ ಅಪ್ಲಯನ್ಸ್ MD ಅವರ ದಯವಿಟ್ಟು ಪ್ರಕಾಶ್ ಬನ್ಸರ್ ಅವ್ರು ಬಂದು ಅವ್ರಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತ ಗೊತ್ತಾಗಿದೆ. ಸ್ಟಿಲ್ಸಲ್ಲಿ ಸರಿ ಉತ್ತರ ಕೊಟ್ಟವರು ಸುಮಾ, ಮೀನಾ, ಶೈಲಾ, ಪ್ರೇಮಲತಾ, ಶಂಕರ್, ತಾರಾಮತಿ. ಹಾಡುಂಟು ಮೌನದ ಕಡಲಲ್ಲಿ, ಹೂವುಂಟು ಬೆಂಕಿ ಮಡಿಲಲ್ಲಿ. ಒಳ್ಳೆ ಪ್ರಶ್ನೆ ಕೇಳಿದವರು ಕಿಶೋರ್ ಕುಮಾರ್ ಜೈನ್, ಸುಧಾ, ಜಯಶ್ರೀ ಪಾಟೀಲ್, ಜ್ಯೋತಿ ಎನ್ ಶೆಟ್ಟಿ, ರಾಜೀವ್ ಪುರಂದರ. ನೀಲಿ ಬಾನಲ್ಲಿ ಕರೆಯೊಂದು ಕೇಳುವಾದ್ರಿಂದ ಆರಂಭ ನನ್ನ ಹೆಜ್ಜೆ ನಿನ್ನಿಂದ, ಮನಸಾರೆ ನೋಡು ನೀನು. ಈಗ ನಮ್ಮ ಪ್ರಕಾಶ್ ಬನ್ಸರ್ ಅವರಿಗೆ ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು ಒಂದು ಮೂಮೆಂಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನನ್ನ ಕನಸು ನಿನ್ನಿಂದ ಬಿಸಿಲಿನ ಕೋಲಿನಲ್ಲಿ ನಮ್ಮ ಬೆಂಕಿಯಲ್ಲಿ ಅರಳಿದ ಹೂ ಇಡೀ ತಂಡದ ಪರವಾಗಿ ಪದ್ಮಜರಾವ್ ಅವರಿಗೆ ಪರಮೇಶ್ವರ್ ಗುಂಡ್ಕಲ್ ಅವರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಹೂವುಂಟು ಬೆಂಕಿಯ ಮಡಿಲಲ್ಲಿ. ಇಷ್ಟೊತ್ತು ಅವಧಾನದಿಂದ ಕೂತ್ಕೊಂಡು ಈ ಬೆಂಕಿಯಲ್ಲಿ ಅರಳಿದ ಹೂ ಮಾತುಕತೆನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹುಬ್ಬಳ್ಳಿ ಜನತೆಗೆ ಜೀ ಕನ್ನಡದ ಪರವಾಗಿ ಮತ್ತೆ ಬೆಂಕಿಯಲ್ಲಿ ಅರಳಿದ ಹೂ ತಂಡದ ಪರವಾಗಿ ಧನ್ಯವಾದಗಳು.